ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KCET 2026 ವಿದ್ಯಾರ್ಥಿಗಳಿಗೆ ಇದೀಗ ಬಹಳ ಮುಖ್ಯವಾದ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. KE ಅಧಿಕೃತವಾಗಿ UGCET 2026 ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಬಗ್ಗೆ ಹೊಸ ಆದೇಶವನ್ನು ಬಿಡುಗಡೆ ಮಾಡಿದೆ. ಇದು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು CET ಸ್ಟೂಡೆಂಟ್ಸ್ಗೆ. ಹಾಗಾದರೆ ಈ ಆದೇಶದಲ್ಲಿ ಏನಿದೆ, ಯಾರಿಗೆ ಇದು ಮುಖ್ಯ, ಈ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ KE ಇಂದು ಅಧಿಕೃತವಾಗಿ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಪ್ರಕಟ ಹೊರಡಿಸಿದೆ. ಈ 2ನೇ ಸುತ್ತಿನಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್, BPT, BPO ಸೇರಿದಂತೆ ಹಲವು ಕೋರ್ಸ್ಗಳ ಸೀಟ್ ಹಂಚಿಕೆ ನಡೆಯಲಿದೆ. ಇದರಲ್ಲಿ ಪ್ರಮುಖ ವಿಷಯ ಏನೆಂದರೆ ಫಾರ್ಮಸಿ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಈಗಾಗಲೇ ಪ್ರಕಟಿಸಿದ್ದಾರೆ. ಉಳಿದ ಕೋರ್ಸ್ಗಳು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಶೀಘ್ರದಲ್ಲೇ KE ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತಾರೆ. ಮತ್ತು ವಿದ್ಯಾರ್ಥಿಗಳು ಈಗಿಂದಲೇ ತಮ್ಮ ಡಾಕ್ಯುಮೆಂಟ್ಸ್, ಲಾಗಿನ್ ಡೀಟೇಲ್ಸ್ ಹಾಗೂ ಆಪ್ಷನ್ ಎಂಟ್ರಿಗೆ ಬೇಕಾದ ಮಾಹಿತಿಯನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಯಾವುದೇ ದಿನದಲ್ಲಿ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಸೆಕೆಂಡ್ ರೌಂಡ್ ಎಡಿಟ್ ಆಪ್ಷನ್ ಸ್ಟಾರ್ಟ್ ಆಗ್ಬೋದು. ಮತ್ತು ನೀಟ್ ಅವ್ರಿಗೆ ಕೌನ್ಸಿಲಿಂಗ್ ಅಂದರೆ ಎಲ್ಲ ಸ್ಟಾರ್ಟ್ ಆಗ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟವಾದ ನಂತರ ಕಟ್ ಆಫ್ ಅನ್ನು ನೋಡಿ ಸರಿಯಾದ ಕಾಲೇಜು ಮತ್ತು ಬ್ರಾಂಚ್ಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ರೌಂಡ್ 2ನಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಯಾವುದೇ ಆತುರ ಬೇಡ. ಅಂದರೆ ಆಪ್ಷನ್ ಎಂಟ್ರಿ ಅಂದರೆ ಎಡಿಟ್ ಆಪ್ಷನ್ ಅವ್ರಿಗೆ ಎಡಿಟ್ ಆಪ್ಷನ್ನು ಈಗ ಯಾವ ಕೋರ್ಸ್ಗೆ ಇನ್ನು ಸ್ಟಾರ್ಟೇ ಆಗಿಲ್ಲ, ಫಸ್ಟ್ ರೌಂಡು ಸ್ಟಾರ್ಟ್ ಆಗಿಲ್ಲ, ಅವ್ರಿಗೆ ಆಪ್ಷನ್ ಎಂಟ್ರಿ ನಿಮ್ಮ ರ್ಯಾಂಕ್ ಹೇಗಿರುತ್ತೆ ಅದ್ರ ಮೇಲೆ ನೀವು ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡಬೇಕು. KE ನೀಡುವ ಮುಂದಿನ ವೇಳಾಪಟ್ಟಿಯನ್ನು ಗಮನಿಸುತ್ತೀರಿ. ಸೀಟ್ ಮ್ಯಾಟ್ರಿಕ್ಸ್, ಆಪ್ಷನ್ ಎಂಟ್ರಿ ಹಾಗೂ ಸೀಟ್ ಅಲಾಟ್ಮೆಂಟ್ ಡೇಟ್ ಪ್ರಕಟವಾದ ತಕ್ಷಣ ನಿಮಗೆ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡುತ್ತೇನೆ. ಹಾಗಾಗಿ ಈ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡ್ಕೊಳ್ಳಿ. ಅದರ ನೋಟಿಫಿಕೇಷನ್ ಬಂದ ಕೂಡಲೇ ನೀವೇ ನೋಡ್ಬೋದು. ಧನ್ಯವಾದಗಳು.